ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾನು ಫೆಬ್ರವರಿ 2, 2025ರ ಪ್ರಚಲಿತ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ತಂದಿದ್ದು. ವೀಕ್ಷಕರೇ, ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ನಿಮ್ಮ ಮೊಬೈಲ್ಗೆ ತಲುಪುತ್ತವೆ. ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 1. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಗಗನಯಾತ್ರಿ ಯಾರು? ಎ. ರಾಕೇಶ್ ಶರ್ಮಾ, ಬಿ. ಗಗನ್ದೀಪ್ ಸಿಂಗ್, ಸಿ. ಸುಭಾಂಶು ಶುಕ್ಲಾ, ಡಿ. ಅನಿಲ್ ಮೇನನ್. ವೀಕ್ಷಕರೇ, ನಿಮಗೆ 5 ಸೆಕೆಂಡ್ಗಳ ಸಮಯಾವಕಾಶವನ್ನು ನೀಡಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಆಪ್ಷನ್ ಸಿ ಸುಭಾಂಶು ಶುಕ್ಲಾ ಸರಿಯಾದ ಉತ್ತರ ಇರ್ತಾ ಇದೆ. ಇಲ್ಲಿ ರಾಕೇಶ್ ಶರ್ಮಾ ಎ ಅನ್ನೋದು ಮೊದಲ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದ ಗಗನಯಾತ್ರಿ. ಆದರೆ ಇಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಅಂದರೆ ಅದು ಸುಭಾಂಶು ಶುಕ್ಲಾ ಇರ್ತಾ ಇದೆ. ಮುಂದಿನ ಪ್ರಶ್ನೆ ಸಂಖ್ಯೆ 2. 2025ರ ಬಜೆಟ್ನಲ್ಲಿ ಯಾವ ಸಚಿವಾಲಯವು ಅತಿ ಹೆಚ್ಚು ಬಜೆಟ್ ಹಂಚಿಕೆಯನ್ನು ಪಡೆದುಕೊಂಡಿದೆ? ಎ. ಗೃಹ ಸಚಿವಾಲಯ, ಬಿ. ಆರೋಗ್ಯ ಸಚಿವಾಲಯ, ಸಿ. ರಕ್ಷಣಾ ಸಚಿವಾಲಯ, ಡಿ. ಶಿಕ್ಷಣ ಸಚಿವಾಲಯ. ಉತ್ತರ ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ. ಮುಂದಿನ ಪ್ರಶ್ನೆ ಸಂಖ್ಯೆ 3. ಮಖಾನ ಕೃಷಿಯನ್ನು ಉತ್ತೇಜಿಸಲು 2025ರ ಬಜೆಟ್ನಲ್ಲಿ ಮಖಾನ ಮಂಡಳಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಎ. ಪಶ್ಚಿಮ ಬಂಗಾಳ, ಬಿ. ಬಿಹಾರ, ಸಿ. ಉತ್ತರ ಪ್ರದೇಶ್, ಡಿ. ಆಸಾಂ. ಉತ್ತರ ಆಪ್ಷನ್ ಬಿ ಬಿಹಾರ. ಮುಂದಿನ ಪ್ರಶ್ನೆ ಸಂಖ್ಯೆ 4. ಯಾವುದು 2024-25ರ ಆರ್ಥಿಕ ಸಮೀಕ್ಷೆಯಲ್ಲಿ ಈ ವಲಯವನ್ನು ಹಳೆಯ ಯುದ್ಧ ಕುದುರೆ ಎಂದು ಉಲ್ಲೇಖಿಸಲಾಗಿದೆ? ಎ. ಕೃಷಿ ವಲಯ, ಬಿ. ಸೇವಾ ವಲಯ, ಸಿ. ಉತ್ಪಾದನಾ ವಲಯ, ಡಿ. ಐಟಿ ವಲಯ. ಉತ್ತರ ಆಪ್ಷನ್ ಬಿ ಸೇವಾ ವಲಯ. ಮುಂದಿನ ಪ್ರಶ್ನೆ ಸಂಖ್ಯೆ 5. ಇತ್ತೀಚಿನ ಹೆಚ್ಚಳದ ನಂತರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ನ ಹೊಸ ಮಿತಿ ಎಷ್ಟು? ಎ. 3 ಲಕ್ಷ, ಬಿ. 4 ಲಕ್ಷ, ಸಿ. 5 ಲಕ್ಷ, ಡಿ. 6 ಲಕ್ಷ. ವೀಕ್ಷಕರೇ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಿರಿ ಕಮೆಂಟ್ ಮೂಲಕ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ 5 ಲಕ್ಷ. ಮುಂದಿನ ಪ್ರಶ್ನೆ ಸಂಖ್ಯೆ 6. 12.7 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನಾ ಸಾಮರ್ಥ್ಯವಿರುವ ರಸಗೊಬ್ಬರ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಬಿ. ಪಂಜಾಬ್, ಸಿ. ಆಸಾಂ, ಡಿ. ಗುಜರಾತ್. ಉತ್ತರ ಆಪ್ಷನ್ ಸಿ ಆಸಾಂ. ಪ್ರಶ್ನೆ ಸಂಖ್ಯೆ 7. 2016-17ನೇ ಹಣಕಾಸು ವರ್ಷದಿಂದ 2022-23ರ ವರೆಗೆ ಭಾರತದ ಕೃಷಿ ಕ್ಷೇತ್ರದ ವಾರ್ಷಿಕ ಬೆಳವಣಿಗೆ ದರ ಎಷ್ಟು? ಆಪ್ಷನ್ ಎ 3%, ಆಪ್ಷನ್ ಬಿ 4%, ಆಪ್ಷನ್ ಸಿ 5%, ಆಪ್ಷನ್ ಡಿ 6%. ಉತ್ತರ ಆಪ್ಷನ್ ಸಿ 5%. ಪ್ರಶ್ನೆ ಸಂಖ್ಯೆ 8. ಭಾರತ ಇತ್ತೀಚೆಗೆ ಎಷ್ಟು ಹೊಸ ರಾಮ್ಸರ್ ತಾಣಗಳನ್ನು ಸೇರಿಸಿದೆ? ಆಪ್ಷನ್ ಎ 2, ಬಿ 3, ಸಿ 4, ಡಿ 5. ಉತ್ತರ ಆಪ್ಷನ್ ಸಿ 4. ಪ್ರಶ್ನೆ ಸಂಖ್ಯೆ 9. ಪ್ರತಿ ವರ್ಷ ಭಾರತೀಯ ಕರಾವಳಿ ಕಾವಲು ಪಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 1 ಜನವರಿ, ಬಿ 1 ಫೆಬ್ರವರಿ, ಸಿ 1 ಮಾರ್ಚ್, ಡಿ 1 ಏಪ್ರಿಲ್.
ಉತ್ತರ ಆಪ್ಷನ್ ಬಿ 1 ಫೆಬ್ರವರಿ. ಪ್ರಶ್ನೆ ಸಂಖ್ಯೆ 10. ಭಾರತೀಯ ರೈಲ್ವೆಗಳು ತಡೆರಹಿತ ಪ್ರಯಾಣಕ್ಕಾಗಿ ಪ್ರಾರಂಭಿಸಿದ ಸೂಪರ್ ಅಪ್ಲಿಕೇಶನ್ನ ಹೆಸರೇನು? ಆಪ್ಷನ್ ಎ ರೈಲ್ ಕನೆಕ್ಟ್, ಬಿ ಸ್ವ ರೈಲ್, ಸಿ ಭಾರತ್ ರೈಲ್, ಡಿ ರೈಲ್ ಸೇವಾ. ಉತ್ತರ ಆಪ್ಷನ್ ಬಿ ಸ್ವ ರೈಲ್. ಪ್ರಶ್ನೆ ಸಂಖ್ಯೆ 11. 2024ರಿಂದ 2025 ಹಣಕಾಸು ವರ್ಷದವರೆಗೆ ಚಿಲ್ಲರೆ ಹಣದುಬ್ಬರದಲ್ಲಿ ಇಳಿಕೆ ಏನು? ಆಪ್ಷನ್ ಎ ಶೇಕಡ 5.4ರಿಂದ ಶೇಕಡ 4.9, ಆಪ್ಷನ್ ಬಿ ಶೇಕಡ 6ರಿಂದ ಶೇಕಡ 5.2, ಆಪ್ಷನ್ ಸಿ ಶೇಕಡ 4.8ರಿಂದ ಶೇಕಡ 4.3, ಆಪ್ಷನ್ ಡಿ ಶೇಕಡ 5.5ರಿಂದ ಶೇಕಡ 5. ಉತ್ತರ ಆಪ್ಷನ್ ಎ ಶೇಕಡ 5.4ರಿಂದ ಶೇಕಡ 4.9. ಪ್ರಶ್ನೆ ಸಂಖ್ಯೆ 12. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮನಮಿತ್ರ ಉಪಕ್ರಮವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ತಮಿಳುನಾಡು, ಬಿ ಆಂಧ್ರ ಪ್ರದೇಶ, ಸಿ ಕರ್ನಾಟಕ, ಡಿ ತೆಲಂಗಾಣ. ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. ವೀಕ್ಷಕರೇ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಎಷ್ಟು ಪ್ರಶ್ನೆಗಳೇ ಉತ್ತರಿಸಿರಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ದಿನ ಶುಭವಾಗಲಿ. ಧನ್ಯವಾದಗಳು.